ಸೊ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನನ್ನ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಎಲ್ಲರಿಗೂ. ಎಲ್ಲರೂ ಮೆಸೇಜ್ ಮಾಡ್ತಾ ಇದ್ರ, ಫೋನ್ ಕಾಲ್ ಮಾಡಿ ಕೇಳ್ತಾ ಇದ್ರ ಏನಾಯ್ತು, ಏನು ಇಂಜುರಿ ಆಗಿದೆಲ್ಲ, ಏನಾಗುತ್ತೆ ಅಂತಲ್ಲ. ಸೊ ನಮ್ಮ ದೇವರ ಆಶೀರ್ವಾದದಿಂದ ದೊಡ್ಡದಾಗೋ ಜಾಗದಲ್ಲಿ ಸಣ್ಣದೊಂದಾಗಿದೆ. ಸೊ ನಮ್ಮ ಪುಣ್ಯಕ್ಕೆ ಏನೂ ಆಗಿಲ್ಲ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಮಾಲ್ ಆಕ್ಸಿಡೆಂಟ್ ಆಗಿದೆ. ಗೆ ಅಂದರೆ ಬಿಳಿಗಿರಂಗನ ಬೆಟ್ಟಕ್ಕೆ ಹೋಗಿ ಬರ್ಬೇಕಾದ್ರೆ ದರ್ಶನ ಎಲ್ಲ ಮುಗಿಸ್ಕೊಂಡು ಬರ್ಬೇಕಾದ್ರೆ ಒಂದು ರೋಡಲ್ಲಿ ಸ್ಮಾಲ್ ಆಕ್ಸಿಡೆಂಟ್ ಆಯಿತು. ಸೊ ಅದೇನಾಯಿತು ಏನಾಯ್ತು ಅಂತೆಲ್ಲ ಈ ವಿಡಿಯೋದಲ್ಲಿ ಫುಲ್ಲು ಡೀಟೇಲಾಗಿ ಹೇಳಿದ್ದೀನಿ. ಸೊ ದಯವಿಟ್ಟು ಯಾರು ಸ್ಕಿಪ್ ಮಾಡ್ದೇನೆ ಆರಾಮಾಗಿ ವಿಡಿಯೋ ಫುಲ್ ನೋಡಿ. ಆ್ಯಂಡ್ ಒಂದು ಖುಷಿ ಏನಂತಂದರೆ ನನ್ನ ಮಗಳನ್ನ ಮನೇಲೆ ಬಿಟ್ಟು ನಾವಿಬ್ಬರು ಮಾತ್ರ ಹೋಗಿದ್ವಿ. ಸೊ ಅದೊಂದಂತೂ ತುಂಬ ಖುಷಿ ವಿಷಯ. ನಾನು ಮತ್ತು ನನ್ನ ವೈಫ್ ಇಬ್ಬರು ಆರಾಮಾಗಿ ಚೆನ್ನಾಗಿದ್ದೀವಿ, ಇಬ್ಬರು ಆರಾಮಾಗಿ ಹುಷಾರಾಗಿ ಇದ್ದೀವಿ, ಏನು ಪ್ರಾಬ್ಲಮ್ ಆಗಿಲ್ಲ. ಇನ್ನೂ ಯಾರನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಲವ್ ಯು ಗೈಸ್. ಸೊ ಗೈಸ್, ಚೆಕ್ ಪೋಸ್ಟಲ್ಲಿ ಟಿಕೆಟ್ ತೊಗೊಂಡು ಎಲ್ಲ ಎಂಟ್ರಿ ಮಾಡಿಸಿ ನಾವು ಇವಾಗ ಫಾರೆಸ್ಟ್ಗೆ ಎಂಟ್ರಿ ಆಗಿದ್ದೀವಿ. ಸೊ ನೀವು ನಮ್ಮ ಜೊತೆ ಬನ್ನಿ, ಆರಾಮಾಗಿ ಹೋಗಿದ್ದು ಬರೋಣ. ಇಲ್ಲಿ ರೋಡ್ ಫುಲ್ಲು ಎಲ್ಲ ಹಿಂಗೆ ಆಗಿದೆ, ಎಲ್ಲ ಕಿತ್ತಾಕಿದ್ದಾರೆ ರೋಡ್ ರೆಡಿ ಮಾಡೋಕ್ಕೆ ಅಂತ. ಸೊ ನಮ್ಮ ಚೆಕ್ ಪೋಸ್ಟಿಂದ ಹಿಡಿದು ಮೇಲೆ ಕೇಗುಡಿವರೆಗೂ ಹಿಂಗೆ ಇದೆ ಆ್ಯಕ್ಚುಲಿ. ಸೊ ನಿಧಾನಕ್ಕೆ ಹೋಗ್ತಾನೆ, ಅದಕ್ಕೆ ವ್ಲಾಗ್ ಮಾಡ್ತಾಯಿಲ್ಲ, ರೋಡು ಓಡ್ಸೋಕ್ಕಾಗಲ್ಲ ಗಾಡಿ. ಸೊ ನಿಧಾನಕ್ಕೆ ಹೋಗಬೇಕು, ಕಲ್ಲಿಗಿಲ್ಲು ಗಾಡಿಗೆ ಹೊಡೆದ್ರೆ ಪಂಚರ್ ಆಗುತ್ತೆ ಅಂತ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ರೋಡ್ ಫುಲ್ ಹಿಂಗೆ ಇದೆ ಗೈಸ್. ಸೊ ನಾನು ಹೋದ ಸಲ ಬಂದಾಗ ವ್ಲಾಗ್ ಮಾಡಿ ಹೇಳಿದ್ದೆ ರೋಡ್ ಸರಿಯಿಲ್ಲ ಅಂತ. ಸೊ ಇವಾಗ ಬಂದಾಗ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ, ಖುಷಿ ಆಗುತ್ತೆ. ಸೊ ನೋಡಿ ಹೀಗಿದೆ ರೋಡು. ಸೊ ಮೇಲೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ, ಕೆಗುಡಿಗೆ ಹೋದ್ಮೇಲೆ ನೋಡಿ. ಸೊ ಗೈಸ್ ನೋಡಿ, ಇಲ್ಲಿಂದ ರೋಡ್ ಚೆನ್ನಾಗಿದೆ. ಸೊ ಇದು ಹಾಕಿದ್ದಾರೆ, ಹೊಸ ರೋಡ್ ಹಾಕಿದ್ದಾರೆ ಆ್ಯಕ್ಚುಲಿ. ಸೊ ಇನ್ನು ಅಲ್ಲಿಂದ ಹೋಗೋಕ್ಕೆ ಚೆಕ್ ಪೋಸ್ಟ್ ಕಡೆಗೆ ರೋಡ್ ಹಾಕ್ಬೇಕಷ್ಟೇ, ಹಾಕ್ತಾ ಇದ್ದಾರೆ. ಸೊ ಇಲ್ಲಿಂದ ಚೆನ್ನಾಗಿದೆ ನೋಡಿ. ಇನ್ನೇನು ಕೆಗುಡಿ ಹತ್ತತ್ರ ಇದ್ದೀವಿ. ಸೊ ಗೈಸ್, ಫೈನಲಿ ಕೇಗುಡಿಗೆ ರೀಚ್ ಆದ್ವಿ. ಸೊ ಒಂದು ನಮ್ಮ ಕೇತೇಶ್ವರ ಗುಡಿಗೆ ಬಂದು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ. ನೀವು ಹಂಗೆ ದರ್ಶನ ಮಾಡ್ಕೊಳ್ಳಿ. ಸೊ ಆ್ಯಕ್ಚುಲಿ ಸಂಡೇ ಇವತ್ತು ತುಂಬ ಜನ ಬಂದವ್ರೆ, ಸಖತ್ ಜನ ಇದ್ದಾರೆ. ನೀವು ಅಲ್ಲಿ ತೋರಿಸ್ತೀನಿ, ಹೆವಿ ವೆಹಿಕಲ್ಸ್ ಐತೆ ಅಲ್ಲಿ. ಸೊ ಅಲ್ಲಿ ಹೋಗ್ತಾ ತೋರಿಸ್ತೀನಿ ಬನ್ನಿ. ಸೊ ಬನ್ನಿ, ಇಲ್ಲೊಂದು ಚಿಕ್ಕ ಗುಡಿ ಇದೆ, ಒಳ್ಳೇದು ಮಾಡಪ್ಪ. ನಾವು ಬಂದಿರೋದು ನಮ್ಮ ಮಾವನ ಗಾಡೀಲಿ, ಆಕ್ಸೆಸ್ ಗಾಡೀಲಿ ಬಂದಿದ್ದೀವಿ. ಸೊ ಬನ್ನಿ ಇವಾಗ ಅಲ್ಲಿಗೆ ಹೋಗೋಣ ಚಿನ್ನು. ಏನು ಅನ್ನಿಸ್ತು? ಓಡೊಂದು ಸ್ವಲ್ಪ ಕಿತ್ತೋಗಿದೆ, ಕೂತ್ಕೊಳ್ಳೋಕೆ ಕಂಫರ್ಟಬಲ್ ಇಲ್ಲ ಅಷ್ಟೇ. ಅದು ಬಿಟ್ಟರೆ ಚೆನ್ನಾಗಿದೆ. ಬಟ್ ಇನ್ನು ನಾವು ಗೈಸ್ ನೋಡಿದ್ರಲ್ಲ, ತುಂಬ ಜನ ಬಂದಿದ್ದಾರೆ, ಎಲ್ಲ ಬೈಕ್ ರೈಡರ್ಸ್. ಪಾರ್ಕಿಂಗ್ ಚಾರ್ಜ್ ಇದೆ ಅನ್ಸುತ್ತೆ ಇಲ್ಲಿ. ಸೊ ಗೈಸ್ ನೋಡ್ಬೋದು ನೀವು, ತುಂಬ ಜನ ಬಂದಿದ್ದಾರೆ. ಸೊ ಇಲ್ಲಿ ವೆಹಿಕಲ್ಸ್ ಎಲ್ಲ ನೋಡ್ತಾ ಇರ್ಬೋದು ನೀವು. ನಿಮ್ಮ ಫ್ರೆಂಡ್
ಕೆಲವ್ರು ಅನ್ಕೋಬೋದು ಎಲ್ಲ ಬೈಕಲ್ಲಿ ಕಾರಲ್ಲೇ ಬರ್ಬೋದಾ ಅಂತ. ಸೊ ಹಾಗೇನಿಲ್ಲ, ಬಸ್ಸು ಕೂಡ ಇದೆ, ಗೌರ್ಮೆಂಟ್ ಬಸ್ಸು, KSRTC ಬಸ್ ಇದೆ, ಬಸ್ಸಲ್ಲೂ ಬರ್ಬೋದು ಎಲ್ರೂ. ಸೊ ನೋಡಿ, ಆಲ್ಮೋಸ್ಟ್ ಎಲ್ಲ ನಮ್ಮೂರವ್ರಿಗೆ ಎಲ್ರಿಗೂ ಗೊತ್ತಿರುತ್ತೆ. ಸೊ ಬೇರೆ ಕಡೆಯಿಂದ ವ್ಲಾಗ್ ನೋಡೋರಿಗೆ ಈ ವಿಷಯ. ಸೊ ಗೈಸ್, ಬಳಕೆ ಬಜ್ಜಿ ತೊಗೊಂಡಿದ್ದೀವಿ, ಸಗದಾಗಿದೆ ಟೇಸ್ಟ್. ಚೇಸ್. ಸೊ ಗೈಸ್, ಟೀ ಬಂದಿದೆ, ಟೀ ಕುಡಿತಾ ಇದ್ದೀನಿ. ಬಜ್ಜಿ ಸಗದಾಗಿತ್ತು, ಬಳಕೆ ಬಜ್ಜಿ. ಸೊ ಇವಾಗ ಟೀ ಕುಡಿತಿದ್ವಿ. ಸೊ ನಾನು ನನ್ನ ಹೆಂಡತಿ ಪಾಪು ಆದಮೇಲೆ ಇದೇ ಫಸ್ಟ್ ಟೈಮ್ ಈ ಥರ ಹೊರಗಡೆ ಇಬ್ಬರೇ ಬಂದಿರೋದು. ಸೊ ನನ್ನ ಮಗಳು ಮನೇಲಿ ಏನು ಮಾಡ್ತಿರುತ್ತಲ್ಲ ಗೊತ್ತು, ಅಪ್ಪ ಅಮ್ಮ ಮತ್ತು ಅತ್ತಿಗೆ ಎಲ್ಲ ಇದ್ದಾರೆ ಮನೇಲಿ. ಸೊ ಅವ್ರು ನೋಡ್ಕೊತಾರೆ ಅನ್ನೋ ಕಾರಣಕ್ಕೋಸ್ಕರ ಬಿಟ್ಟು ಬಂದ್ವಿ ನಾವು. ಸೊ ಇಲ್ಲೆಲ್ಲ ಕರ್ಕೊಬರೋಕ್ಕಾಗಲ್ಲ ಅಂತ, ಕಾರಲ್ಲಿ ಬಂದಿದ್ರೆ ಕರ್ಕೊಬರ್ತಾಯಿದ್ದೆ. ಸೊ ಬೈಕಲ್ಲಿ ಬಂದಿರೋದ್ರಿಂದ ಕರ್ಕೊಂಬಂದಿಲ್ಲ. ಸೊ ಇವಳಿಗೋಸ್ಕರನೇ ಸ್ವಲ್ಪ ಫ್ರೀಡಮ್ ಆಗಿ ಕರ್ಕೊಬಂದಿದ್ದೀನಿ. ಸೊ ನಮ್ಮ ಬಜ್ಜಿ ತಗೊಂಡು ತಿನ್ಕೊಂಡು ಕಂಟಿನ್ಯೂ ಮಾಡ್ತೀನಿ. ನೋಡ್ತಾ ಚಿಕ್ಕ ಚಿಕ್ಕ ಮರಿಗಳು. ಸೊ ನಾವು 2 ವರ್ಷದಿಂದ ಎಲ್ಲೂ ಹೊರಗಡೆ ಹೋಗೇ ಇಲ್ಲ. ನಾನು ಶೂಟ್ ಬಂದಾಗ ಅಲ್ಲಿ ಅಂತ ನಾನು ಹೋಗ್ತಾಯಿದ್ದೆ, ಬಟ್ ಇವಳು ಎಲ್ಲೂ ಹೋಗ್ತಾನಿಲ್ಲ. ಸೊ ಹಂಗಾಗಿ ಕರ್ಕೊಬಂದಿದ್ದೀನಿ. ಟೈಮ್ ಸಿಕ್ಕಾಗ ಎಂಜಾಯ್ ಮಾಡೋ ಟೈಮಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಬಿಡಿ. ಟೈಮ್ ಸಿಕ್ಕಾಗ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಹೊರಗಡೆ ಹೋಗಿದ್ರೆ ಎಲ್ಲ ಹೋಗಿ ಬನ್ನಿ. ಸಫಾರಿಗೆ ಹೋಗಿ ಬಂದವ್ರೆ, ಕೇಳ್ದೆ ಏನಾರು ಸೈಟ್ ಆಯಿತಾ ಅಂತ. ಸೊ ಅವರು ಜಿಂಕೆಗಳು ಬಿಟ್ಟರೆ ಬೇರೆ ಏನೂ ಸೈಟ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ, ನಾವು ಮತ್ತೆ ನಾಳೆ ಫ್ಯಾಮಿಲಿ ಜೊತೆ ಬರೋದಿದೆ. ಆದರೆ ಈ ವ್ಲಾಗ್ನ ನಾಳೆ ಕಂಟಿನ್ಯೂ ಮಾಡಿದ್ರು ಮಾಡ್ತೀನಿ. ಸೊ ನೋಡೋಣ. ಸೊ ಗೈಸ್, ಚಿರ್ಮುರಿ ತೊಗೊಂಡಿದ್ದೀವಿ. ಸೊ ನನ್ನ ಫೇವ್ರೇಟು ಚಿರ್ಮುರಿ, ಎಲ್ಲೇ ಹೋದ್ರು ಸಿಕ್ಕಿದ್ರು ತೊಗೊಂಡು ತಿಂತಾ ಇರೋದೆ. ಸಫಾರಿಗೆ ಹೋಗ್ತಾ ಇದ್ದಾರೆ. ಸೊ ಪ್ಲಾಸ್ಟಿಕ್ ನಿಷೇಧ ಇರೋದ್ರಿಂದ ಕೈಯಲ್ಲೇ ತಿನ್ನಬೇಕು. ಕೈಯಲ್ಲೇ ತಿನ್ಬೇಕು ಆ್ಯಕ್ಚುಲಿ. ಎಸ್, ಚೆನ್ನಾಗಿದೆ ಚಿರ್ಮುರಿ. ಬಜ್ಜಿ ಚೆನ್ನಾಗಿತ್ತು, ಟೀನೂ ಚೆನ್ನಾಗಿತ್ತು, ಚಿರ್ಮುರಿ ಸಗದಾಗಿದೆ. ಸೊ ಪೀಸಾಗಿ ಇಲ್ಲಿ ಬಂದು ಕೂತ್ಕೊಂಡು ತಿಂತಾಯಿದ್ವಿ. ಇಲ್ಲಿಗಿಂತ ಬಂಡೀಪುರ್ಗೆ ಹೋಗಿದ್ರೆ ಸಾಕಾಗಿರುತ್ತೆ. ಬಂಡೀಪುರಲ್ಲಿ ಆಲ್ಮೋಸ್ಟು ಸೈಟ್ ಆಗೇ ಆಗುತ್ತೆ, ಪ್ರಾಣಿ ಎಲ್ಲ ಅನಿಮಲ್ಸು. ಸೊ ನೋಡೋಣ, ನೆಕ್ಸ್ಟ್ ಗೋ. ಸೊ ಗಾಯ್ಸ್, ಅಲ್ಲಿ ಕೇಗುಡಿ ಮುಗಿಸ್ಕೊಂಡು ನಾವು BRS ಕಡೆಗೆ ಹೊರಟಿದ್ವಿ. ವೆದರ್ ಕೂಲಾಗಿದೆ. ಸೊ ಆವಾಗ ಬಿಸಿಲು ಅನ್ನಿಸ್ತಾ ಇತ್ತು, ಇವಾಗ ಸ್ವಲ್ಪ ಕೂಲಿದೆ, ಚಳಿ ಆಗ್ತಾ ಇದೆ. ಸೊ ನೈಸ್, ಲೆಟ್ಸ್ ಸಿ, ಹೋಗೋಣ ಬನ್ನಿ. ಸೊ ಗಾಯ್ಸ್ ನೋಡಿ, ಅವನು ಈ ವಯಸ್ಸಿಗೆ ಯಾವ ಥರ ಮರ ಹತ್ತಿದ್ದಾನೆ ಅಂತ. ಸಗದ ಮರ ಹತ್ತಿದ್ದಾನೆ. ಯಾವ ಮರ ಅದು? ಕಾರೆ ಹಣ್ಣು ಮರನಾ? ಆ ಹಣ್ಣು ತಿಂತೀರಾ ನೀವು? ಮೆಲ್ಲಗಿಡಿ ಬಿದ್ದುಬಿಡ್ತೀಯಾ? ಕಾಣಲಿ. ಬಾ ಬಾ ಬಾ, ಒಳ್ಳೆ. ಸೊ ಗೈಸ್, ಫೈನಲಿ ಬಂದಿದ್ದೀವಿ ದೇವಸ್ಥಾನ ಹತ್ರ ಮೇಲ್ಗಡೆ. ಬನ್ನಿ ಮೇಲೆ ಹೋಗೋಣ. ದೇವಸ್ಥಾನ ಓಪನ್ ಇದ್ದರೆ ದರ್ಶನ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಬರೋಣ ವಾಪಸ್. ಬನ್ನಿ ಹೋಗೋಣ. ಸೊ ಗೈಸ್, ತುಂಬ ಜನ ಇದ್ದಾರೆ, ಕ್ಯೂ ಇದೆ. ಸೊ ಟೈಮ್ ಇವಾಗ 4:15 ಆಗಿದೆ, 4:15. ಸೊ ಹೋಗಿ ಬರೋಷ್ಟು ಲೇಟ್ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಸೊ ನೋಡೋಣ. ಇಲ್ಲೊಂಚೂರು ಬಂದರೆ ಪಾರ್ಕ್ ಥರ ಇರುತ್ತೆ, ಅಂದರೆ ವ್ಯೂ ಪಾಯಿಂಟ್ಸ್. ಇಲ್ಲೊಂದು ಗುಡಿ ಇದೆ.
ಸೊ ಗೈಸ್ ಫೈನಲಿ ನಾವೀಗ ದೇವ್ರ ದರ್ಶನಕ್ಕೆ ಅಂತ ಒಳಗೆ ಹೋಗ್ತಾ ಇದ್ದೀವಿ. ಸೊ ಕ್ಯೂವಲ್ಲಿ ಹೋಗ್ತಾ ಇದ್ದೀವಿ, ಬನ್ನಿ ದರ್ಶನ ಮಾಡ್ಕೊ ಬರೋಣ. ಸೊ ಗೈಸ್ ಫೈನಲಿ ದರ್ಶನ ಮಾಡ್ಕೊಂಡು ಬಂದ್ವಿ. ದೇವ್ರು ಹೆಂಗೆ ಇದ್ರು ನಮ್ಗೆ ಕರ್ಸ್ಕೊಂಬಿಟ್ರು. ಸೊ ಹೋದ್ವಿ, ದರ್ಶನ ಮಾಡಿಕೊಂಡು ಬಂದ್ವಿ, ಚೆನ್ನಾಗಿತ್ತು. ಸೊ ಇವಾಗ ಹೊರಡೋ ಸಮಯ, ಟೈಮ್ ಇವಾಗ 5 ಗಂಟೆ ಆಗಿದೆ, ಬನ್ನಿ ಹೊರಡೋಣ. ಸೊ ಹಾಗೆ ಜೇನುತುಪ್ಪ ತಗೊಳಕ್ಕೆ ಬಂದಿದ್ದೀನಿ. ಜೇನುತುಪ್ಪ ಚೆನ್ನಾಗಿರುತ್ತೆ ಅಂತ ಜೇನುತುಪ್ಪ ತಗೊಂಡು ಹೊರಡೋಣ, ಬನ್ನಿ. ಸೊ ಹಂಗೆ ಲಡ್ಡು ಪ್ರಸಾದ ತಗೊಂಡು ಹೊಟ್ಟಿದ್ವಿ. ಸೊ ಗಾಯ್ಸ್ ರಾತ್ರಿ 12 ಗಂಟೆ ಆಗಿದೆ. ಸೊ ಗೈಸ್ ಇವಾಗ ತಾನೇ ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಿ. ಆ್ಯಂಡ್ ಸೈಡಲ್ಲಿ ಹಾಕ್ತೀನಿ ಎಲ್ಲ ಎಕ್ಸ್ರೇ ಎಲ್ಲ ತೆಗಿಸ್ತೀವಿ. ಸೊ ನನಗೆ ಅಂತೂ ತುಂಬ ಭಯ ಹೋಗಿತ್ತು. ನನ್ನ ವೈಫ್ ಕೈ ತುಂಬ ಫ್ರ್ಯಾಕ್ಚರ್ ಆಗಿದೆ, ಏನು ಕತೆ ಏನಾಯ್ತು ಅಂತೆಲ್ಲ ಉಳಿದು ತುಂಬ ಯೋಚನೆ ಆಗಿತ್ತು ನನಗೆ. ಸೊ ಹಾಗಾಗಿ ನಮ್ಮ ರಿಪೋರ್ಟ್ ಪ್ರಕಾರ ಹೋಗಿ ಎಕ್ಸ್ರೇ ಮಾಡಿದ್ವಿ, ಎಲ್ಲ ನೋಡಿದ್ವಿ. ಸೊ ನಮ್ಮ ಪುಣ್ಯಕ್ಕೆ ಏನೂ ಆಗಿಲ್ಲ, ಕೈಗೆ ಏನು ಫ್ರ್ಯಾಕ್ಚರ್ ಏನೂ ಆಗಿಲ್ವಂತೆ. ಒಂದು 3 ವೀಕ್ಸ್ ಇಬ್ರಿಗೂ ರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅಷ್ಟೇ ಗೈಸ್, ಏನಿಲ್ಲ. ಅದು ಹೇಗಾಯಿತು ಏನಾಯ್ತು ಅಂತೆಲ್ಲ ಸುಮಾರು ಜನ ಕೇಳ್ತೀರ ಕೂಡ. ಸೊ ಇದು ಆಗಿದೆ ಏನಂತಂದರೆ BRSಗೆ ಹೋಗಿದ್ವಿ, ಬಿಳಿಗಿರಂಗನ ಬೆಟ್ಟಕ್ಕೆ. ಸೊ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ನಾವು ಹೋಗಿದ್ದು ಕೇಗುಡಿ ಕಡೆಯಿಂದ. ಸೊ ಬರ್ತಾ ಈ ರೂಟ್ ನೋಡಿದ್ವಲ್ಲ, ನೆಕ್ಸ್ಟ್ ಆ ರೂಟಲ್ಲಿ ಯಲಂದೂರು ಕಡೆಯಿಂದ ಬರೋಣ ಅಂತ ಏನು ಮಾಡಿದ್ವಿ, ಯಲಂದೂರು ಕಡೆ ಪ್ಲ್ಯಾನ್ ಮಾಡಿ ಹಂಗೆ ಬಂದ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಸಂಜೆ ಒಂದು 5 ಗಂಟೆಗೆ ಅಲ್ಲಿ ಟೆಂಪಲ್ ಮೇಲಿಂದ ಬೆಟ್ಟದಿಂದ ಹೊರಟ್ವಿ. ಸೊ ಬರ್ತಾ ಯಲಂದೂರು ರೋಡ್ ಕಡೆ ಬರ್ತಾ ಅಲ್ಲಿ ಘಾಟಲ್ಲೇ ಅಂದರೆ ಕಾಡಲ್ಲೇ ಸ್ವಲ್ಪ ದೊಡ್ಡೊಂದು ಟರ್ನ್ ಇರುತ್ತೆ. ಆ ಟರ್ನಲ್ಲಿ ಟರ್ನ್ ಆದೆ ಅಷ್ಟರಲ್ಲಿ ಆಪೋಸಿಟ್ ಒಂದು ಕಾರ್ ಬಂತು. ಆ ಕಾರ್ ಬಂದಾಗ ಕಾರ್ನ ಅವಾಯ್ಡ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಲೆಫ್ಟಿಗೆ ಅಲ್ಲೊಂದು ಕಲ್ಲಿತ್ತು, ಕಲ್ ಮೇಲೆ ಬಿಟ್ಟೆ. ಅದು ಡೌನ್ ಇದೆ, ಡೌನ್ ಇತ್ತು, ಹಿಂಗೆ ಟರ್ನಲ್ಲಿ ಡೌನ್ ಇತ್ತು. ಸೊ ಹಂಗಾಗಿ ಆ ಕಲ್ ಮೇಲೆ ಬಿಟ್ಟಿದ ತಕ್ಷಣ ಗಾಡಿ ಹಂಗೆ ಸ್ಲಿಪ್ ಆಗಿ ಹಾರಿ ಬೌನ್ಸ್ ಆಗಿ ನಾವಿಬ್ಬರು ಹಂಗೆ ಉಳ್ಕೊಂಡ್ಕೆ. ಅದು ಡೌನ್ ಇತ್ತು, ಡೌನ್ ಇರೋ ಕಾರಣಕ್ಕೋಸ್ಕರ ನಮ್ಮ ಕಂಟ್ರೋಲ್ ಸಿಕ್ಕಿಲ್ಲ ಗಾಡಿ. ಹಾಗೆ ಕೆಳಗೆ ಬಿದ್ದೋದ್ವಿ ಇಬ್ಬರು ಒಂದು 2-3 ರೋಲ್ ಆಗಿ ಹಂಗೆ ಹಂಗೆ ಹೋಗಿ ಬಿದ್ದು. ಅದಾದಮೇಲೆ ಯಾರು ಇರಲಿಲ್ಲ. ಸೊ ನಾವೇ ಎಲ್ಲ ಮಾಡ್ಕೊಂಡು ಇರೋಷ್ಟರಲ್ಲಿ ಆಮೇಲೆ ಒಬ್ಬರು ಬಂದರು ಕಾರಲ್ಲಿ, ಆ ಸೈಡಿಂದ ಇನ್ನೊಬ್ಬರು ಬಂದು ಪಾಪ ಅವರು ನಿಲ್ಲಿಸಿ ಬ್ಲಡ್ ಲೀಕ್ ಆಗಿರೋದನ್ನೆಲ್ಲ ನೋಡಿ ಅವರು ನಮಗೆ ಸ್ವಲ್ಪ ಸೈಡಲ್ಲಿ ಧೈರ್ಯ ತುಂಬಿ ಏನಾಗಿಲ್ಲ ಗಾಬರಿ ಬಿಡಿ ಅಂತೆಲ್ಲ ಹೇಳಿ ಪಾಪ ಅವ್ರು ನಿಮಗೂ ಸಮಾಧಾನ ಮಾಡಿ ಆಮೇಲೆ ನೀಟಾಗಿ ಮತ್ತೆ ಎಲ್ಲ ಮಾತಾಡಿ ನಿಧಾನಕ್ಕೆ ಹೋಗಿ ಅಂತ ಹೇಳಿ ಕಳಿಸಿದ್ರು. ಸೊ ಹಂಗಾಗಿ ಸಂಡೇ ಇರೋದ್ರಿಂದ ನಮಗೆ ಅಲ್ಲೇ ನಿಯರ್ ಯಾವ ಹಾಸ್ಪಿಟ್ಲು ನಮಗೆ ಅಷ್ಟೇನು ಗೊತ್ತಿರಲಿಲ್ಲ, ಯಾವುದೂ ತೆಗ್ದಿಲ್ಲ. ಒಂದು ನೋಡಿದ್ವಿ, ಓಪನ್ ಇರಲಿಲ್ಲ. ಸೊ ಹಂಗಾಗಿ ಬಂದು ನಮ್ಮ ಊರಿಗೇ ಎಲ್ಲನೂ ನೀಟಾಗಿ ಚೆಕಪ್ ಮಾಡಿಸ್ವಿ. ಇಷ್ಟಾಗೆ ಸಾಗಿದ್ದು. ಏನೋ ಸಡನ್ ನಮ್ಮ ಟೈಮು ಸರಿಯಿಲ್ಲ ಅನಿಸುತ್ತೆ, ಅಥವಾ ಏನೋ ಗ್ರಾಚಾರ ಏನೂ ಮಾಡೋಕ್ಕಾಗಲ್ಲ ಅದು. ಸೊ ಇಷ್ಟ ಆಯಿತು, ಸಿಂಪಲ್. ಜಾಸ್ತಿ ಆಗಬೇಕಾಗಿರೋ ಜಾಗದಲ್ಲಿ ಸಿಂಪಲಾಗಿ ಆಗಿದೆ. ಸೊ ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ಇಷ್ಟ ಆಗಿದೆ. ಸೊ ಗೈಸ್ ನಾವಿಬ್ಬರು ಈಗ ಹೆಲ್ತಿಯಾಗಿ ಹುಷಾರಾಗಿ ಆರಾಮಾಗಿ ಇದ್ದೀವಿ. ಸೊ ಇಷ್ಟ ಗೈಸ್. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ತಡಪ ಬೆಟ್ಟಕ್ಕೆ ನೀವು ಅಷ್ಟೇ ಎಲ್ಲೇ ಬೈಕ್ ರೈಡಿಂಗ್ ಹೋದ್ರೂ ಸೇಫಾಗಿ ಆರಾಮಾಗಿ ನಿಧಾನಕ್ಕೆ ಹೋಗಿ ಆರಾಮಾಗಿ ಬನ್ನಿ. ಆ್ಯಂಡ್ ಹೆಲ್ಮೆಟ್ ಹಾಕೋದಂತೂ ಮಿಸ್ ಮಾಡಲೇಬೇಡಿ. ಆ್ಯಂಡ್ ನೀವು ಒಂದ್ಸಲ ಕೇಗುಡಿ ಕಡೆ ವಿಸಿಟ್ ಕೊಡಿ, ಚೆನ್ನಾಗಿದೆ ಆ್ಯಕ್ಚುಲಿ, ಹೋಗಿ ಬರ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ತಡಪ ಬೆಟ್ಟಕ್ಕೆ ಲವ್ ಯು ಗೈಸ್, ಲಾಟ್ಸ್ ಆಫ್ ಲವ್.